ಓಂ ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಅಕ್ಷೋಭ್ಯಾಯ ನಮಃ. ವಿಷ್ಣು ಸಹಸ್ರನಾಮದ 999ನೆಯ ನಾಮ ಅಕ್ಷೋಭ್ಯಃ. ರಾಗದ್ವೇಷಾದಿಭಿಃ ಶಬ್ದಾದಿವಿಷಯೈಶ್ಚ ತ್ರಿದಶಾರಿಭಿಶ್ಚ ನ ಕ್ಷೋಭ್ಯತ ಇತ್ಯಕ್ಷೋಭ್ಯಃ. ರಾಗ ದ್ವೇಷ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇತ್ಯಾದಿಗಳ ವಶದಲ್ಲಿ ಭಗವಂತ ಇಲ್ಲ. ಭಗವಂತನ ವಶದಲ್ಲಿ ಸಮಸ್ತವೂ ಇವೆ. ದೇವತೆಗಳ ಶತ್ರುಗಳಾದ ರಾಕ್ಷಸರಿಗಾಗಲಿ ಇನ್ಯಾರಿಗೇ ಆಗಲಿ ಭಗವಂತನನ್ನು ಅಲುಗಾಡಿಸಲು ವಿಚಲಿತಗೊಳಿಸಲು ಸಾಧ್ಯವಿಲ್ಲ. ಭಗವಂತನನ್ನು ಕಂಗೆಡಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಹೀಗಾಗಿ ಭಗವಂತ ಅಕ್ಷೋಭ್ಯಃ. ರಾಜರಾಗಲಿ ಪ್ರಧಾನಮಂತ್ರಿಗಳಾಗಲಿ ಸಂಸ್ಥೆಯ ಉನ್ನತ ಹುದ್ದೆಯಲ್ಲಿರುವವರಾಗಲಿ ಎಲ್ಲರೂ ತಮ್ಮ ಪದವಿಯನ್ನು ಒಂದಲ್ಲ ಒಂದು ದಿನ ಕಳೆದುಕೊಳ್ಳಲೇಬೇಕು. ಆದರೆ ಭಗವಂತನ ಪದವಿ ಎಂದೆಂದಿಗೂ ಬದಲಾಗದು. ಹೀಗಾಗಿ ಭಗವಂತ ಅಕ್ಷೋಭ್ಯಃ. ಅಶಕ್ಯಕ್ಷೋಭಣ ಇತಿ ಅಕ್ಷೋಭ್ಯಃ. ಶತ್ರುಗಳಿಂದ ಧರ್ಷಣಕ್ಕೆ ಹಿಮ್ಮೆಟ್ಟಿಸಲು ಅಸಾಧ್ಯನು ಭಗವಂತ. ಯಾರೂ ಮಣಿಸಲಾಗದ ಕಂಗೆಡಿಸಲಾಗದ ಹಿಮ್ಮೆಟ್ಟಿಸಲಾಗದ ಯಾವ ಸಂದರ್ಭದಲ್ಲೂ ಎದೆಗೆಡದ ಎಂದೂ ನಿರ್ಧಾರ ಬದಲಿಸದ ಸರ್ವಸಮರ್ಥನಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಅಕ್ಷೋಭ್ಯಃ. ಓಂ ಅಕ್ಷೋಭ್ಯಾಯ ನಮಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.